ಸೊ ಗೈಸ್ ನೋಡ್ತಿರ್ಬೇಕು, ನಾನು ಯಾದಗಿರಿ ರೈಲ್ವೆ ಸ್ಟೇಷನ್ದಲ್ಲಿ ಇದೆ ಅದೇನಿ. ಇಲ್ಲಿಂದ ಈಗ ರಾಯಚೂರ್ಗೆ ಹೋಗ್ಬೇಕು. ಟ್ರೈನ್ ಬರೋತು, ಮಾಲ್ಗಾಡಿ ಒಂದು ಬತ್ತು, ಅದ್ರ ಸಂಬಂಧ ಕ್ರಾಸಿಂಗ್ ಸಂಬಂಧ ಟ್ರೈನ್ ಇತ್ತು. ಅನ್ಕತಕ ಟೈಮ್ ಪಾಸ್ ಅಂತ ಅನ್ನ ಏನೇನು ತೋರ್ಸಾತಿದ್ದ, ಚಿರ್ತೀವಿ ಅಂತ ತೋರ್ಸಾತಿದ್ದ ಅಲ್ಲಿ ಫೋನ್ದಾಗ. ಹಂಗೆ ಟ್ರೈನ್ ಬಂದರೂ ಹಿಂಗೆ ಅಡ್ಡಾಡ್ತಿರ್ತಾರೆ ನೋಡ್ರಿ. ಟ್ರೈನ್ ಬಂತು, ಟ್ರೈನ್ದಾಗಂತೂ ಜಾಗನೇ ಇರಾಕಿ ಹತ್ತಾಕ. ನೋಡ್ರಿ ನೀವು, ಟ್ರೈನ್ದಾಗಂತೂ ಒಟ್ಟು ಜಾಗ ಇರಾಕಿಲ್ಲ ಹತ್ತಾಕ. ಫುಲ್ ಪಬ್ಲಿಕ್, ಫುಲ್ ಜಾಮ್ ಇತ್ತು ನೋಡ್ರಿ. ಕೇಳ್ರಿ ಜರ ಸೌಂಡ್ ಜಗಳದ್ದು. ಮತ್ತು ಟ್ರೈನ್ ನಿಲ್ಸಿರು, ಯಾರೋ ಚೈನ್ ಜಗ್ಗಿದ್ರಂತ. ಫುಲ್ ರಶ್ ಒಳಗೆ ನಿಲ್ಲಾಕು ಜಾಗ ಇರಾಕಿಲ್ಲ ನಮ್ಗೆ. ಹೆಂಗೋ ಒಟ್ಟು ನಿಂತು ಬಂದು ಆ ಥರ ಜಗಳಗಳು ಇವರು. ರಾಯಚೂರಿಗೆ ಬಂದು ಲಾಸ್ಟಿಗೆ ರಾಯಚೂರ್ದಿಂದ ಆಟೋ ಸಿಕ್ತು, ಆಟೋ ಮೇಲೆ ಹತ್ತಿದ್ದು. ಗೈಸ್ ಬಸ್ಸಿಗೆ ಹೊತ್ತಾಗೈತಿ, ಎಲ್ಲ ಬುಕ್ ಆಗಿದ್ದವು. ಇನ್ನೊಂದು ಬಸ್ಸದ ಬುಕ್ಕಿಂಗ್ ಮಾಡ್ತಾರಂತಿಲ್ಲೇ ನೋಡಕ್ಕೆ ಹೊಂಟೇವಿ. ನಡಿ ಏನು ಹಾಕೈತಿ ನೋಡು. ಈಗ ಸೀಟ್ ಬುಕ್ ಇರಾಕಿಲ್ಲ, ಅದಕ್ಕೆ ಸೀಟ್ ಬುಕ್ ಮಾಡೋಕೆ ಇಲ್ಲೇ ಬಂದು ಹಂಗೆ ಹಿಂಗೆ ಮಾಡಿ ಸೀಟ್ ಸಿಕ್ತು. ಬೇರೆದವ್ರ ಸೀಟ್ ಇತ್ತು ನೋಡೋದು. ರಾತ್ರಿ ಫುಲ್ ತಂಪು ಗಾಳಿ ಇತ್ತು ಭಾಳ. ಆಮೇಲೆ ಡ್ರೈವರ್ ಮ್ಯಾಗ ತಲೆ ಮ್ಯಾಗ ಒಂದು ಶೀಟ್ ಕೊಟ್ರವ್ರ. ಅಲ್ಲಿ ಯಾರೋ ಬೇರೆದವ್ರು ಬರೋಣ, ಅಲ್ಲಿ ಮಕ್ಕೊಳ್ಳೋ ಪರಿಸ್ಥಿತಿ ಬಂತು. ಅಲ್ಲಿ ಮಕ್ಕೊಂಡ್ನಿ ಹಾರ್ದ ತಕ, ಹುಬ್ಬಳ್ಳಿ ತಕ. ಆಮೇಲೆ ಬೆಳಗಾವಿಗೆ ಬಂದು ಬೆಳಗಾವಿ ಸಿ ಬಿ ಟಿಯಿಂದ ನಡ್ಕೋತ ಬನ್ನಿ. ಮತ್ತು ಇಲ್ಲಿ ಪಪ್ಪ ಬರ್ತಾರಂತಂದರು, ಬಂದರು. ಮತ್ತು ಪಪ್ಪ ಕೂಡ ಹೋದ್ನಿ, ನಾಷ್ಟ ಮಾಡಿನಿ. ನಡ್ರಿ ಇವತ್ತಿನ ವ್ಲಾಗ್ ಇಲ್ಲೇ, ಬಾಯ್.